ಖಾನಾಪುರ ರಸ್ತೆಯ 3ನೇ ರೈಲ್ವೆ ಗೇಟ್ ಫ್ಲೈಓವರ್ ಮೇಲಿನ ರಸ್ತೆಯ ಸ್ಥಿತಿ ಗಂಭೀರವಾಗಿ ಹದಗೆಟ್ಟಿದ್ದು ಪ್ರತಿದಿನವೂ ಒಂದಿಲ್ಲ ಒಂದು ಅಪಘಾತ ಸಂಭವಿಸುತ್ತಲೇ ಇದೆ. ರಸ್ತೆಯಲ್ಲಿ ದೊಡ್ಡದಾದ ಗುಂಡಿಗಳು ನಿರ್ಮಾಣವಾಗಿದ್ದು ವಾಹನ ಚಾಲಕರಿಗೆ ಪ್ರಾಣದ ಹಂಗನ್ನ ಹೊತ್ತು ಸಾಕಬೇಕಾದ ಸ್ಥಿತಿ ಉಂಟಾಗಿದೆ. ಆಡಳಿತವು ಒಂದು ದೊಡ್ಡ ಅಪಘಾತಕ್ಕೆ ಕಾಯ್ದಿದೆಯಾ ಅನ್ನೋ ಪ್ರಶ್ನೆಯನ್ನ ಅಭಿಜಿತ್ ಮುಜ್ಕರ್ ಅವರು ಕೆಎಂಎಂ ಕಾಡ ಸುದ್ದಿವಾಹಿನಿ ಜೊತೆಗೆ ಮಾತನಾಡ್ತಿರ್ಬೇಕಾದ್ರೆ ಹೇಳಿದ್ರು. ಪೂರ್ವದಲ್ಲಿ ನಾಗರಿಕರು ರಸ್ತೆ ದುರಸ್ತಿ ವಿಚಾರವಾಗಿ ಆಡಳಿತಕ್ಕೆ ಮನವಿ ಸಲ್ಲಿಸಿದ್ರು. ಆದರೆ ಕೇವಲ ಮೇಲ್ಮೇ ಪ್ಯಾಚಿಂಗ್ನಿಂದಲೇ ಕೆಲಸ ಮುಗಿಸಲಾಗಿತ್ತು. ಕೇವಲ 4 ದಿನಗಳಲ್ಲಿ ರಸ್ತೆ ಮತ್ತೆ ಕಡಿದು ಹೋಯಿತು. ಇದರಿಂದಾಗಿ ಕೆಲಸದ ಗುಣಮಟ್ಟವು ಅತ್ಯಂತ ಹೀನಾಯವಾಗಿದೆ ಎಂಬ ಆರೋಪವನ್ನ ನಾಗರಿಕರು ಹೊರಹಾಕಿದ್ದಾರೆ. ರಸ್ತೆ ತಕ್ಷಣವೇ ದುರಸ್ತಿ ಪಡಿಸಲಿಲ್ಲ ಎಂದರೆ ತೀವ್ರ ಆಂದೋಲನ ನಡೆಯಲಿದೆ ಎಂದು ಸ್ಥಳೀಯರು ಆಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಸಂಬಂಧಿತ ಕನ್ಸ್ಟ್ರಕ್ಟರ್ಗೆ ಕೂಡಲೇ ಪ್ರಶ್ನೆ ಕೇಳಿ ಕ್ರಮ ಕೈಗೊಳ್ಳಬೇಕು ಎಂದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ವಿರುದ್ಧವೂ ಒತ್ತಾಯ ಹೆಚ್ಚಾಗಿದೆ. या ठिकाणी थर्ड गेटची परिस्थिती पाहिल्यानंतर जवळपास 3 वर्षानंतर या थर्ड गेटची परिस्थिती जणू काय एक खेडेगावातील रस्ता झाला असं वाटत आहे. जनतेने देखील या ठिकाणी काही मोर्चे काढले, सामाजिक कार्यकर्त्यांनी डागडुजी केली, परंतु केंद्र सरकार आणि राज्य सरकार या दोघांनी याकडे दुर्लक्ष केलेलं आहे. आता ही परिस्थिती पाहिल्यानंतर जवळपास दिवसातून 1 किंवा 2 एक छोटे मोठे अपघात होत असतात. प्रशासन एक या ठिकाणी मोठी एक फंड आणून लवकर डागडुजी करावी, परंतु पूर्णपणे या ठिकाणी दुर्लक्ष केलेलं आहे. 4थं गेट अनगोळचं विनाकारण हे व्यवस्थित न करता त्यांनी बंद करून मोठी वाहतुकीची दिशाभूल केलेली आहे. लवकरात लवकर प्रशासनाने याकडे लक्ष द्यावं अशी मी. संकल्प शिंदे, केएमएम काणा न्यूज, बेळगावी.